ನೋಡ್ಕೊಂಡು ಕೇರ್ಫುಲ್ ಆಗಿರ್ಬೇಕು. ಆಯ್ತಣ್ಣ. ನಿನ್ನ ನಂಬಿ ಎಲ್ಲಾನು ಒಪ್ಪಿಸ್ತಾ ಇದ್ದೀನಿ, ಸರಿಯಾಗಿ ಮಾಡ್ತೀಯ ಅಲ್ವಾ? ಮಾಡ್ತೀನಣ್ಣ. ನೋಡೋ, ಇನ್ಮೇಲೆ ನೀನೇ ಈ ಏರಿಯಾನೆಲ್ಲ ನೋಡ್ಕೋಬೇಕು. ಸರಿ ಅಣ್ಣ. ಸ್ವಲ್ಪ ದಿನ ನನ್ನ ಕೈ ಕೆಳಗೆ ಕೆಲಸ ಮಾಡು, ಆಮೇಲೆ ವಿಶ್ವಣ್ಣನ ಹತ್ರ ಕಳಿಸ್ತೀನಿ. ಸರಿ ಅಣ್ಣ. ನೋಡೋ, ಈ ಕೆಲಸಕ್ಕೆ ಇಳಿಬಾರ್ದು, ಇಳಿದ್ಮೇಲೆ ನಿಯತ್ತಾಗಿ ಕೆಲಸ ಮಾಡಬೇಕು. ಸರಿ ಅಣ್ಣ. ವಿಶ್ವಾಸ ತುಂಬ ಮುಖ್ಯ. ವಿಶ್ವಣ್ಣ ಅವಾಗವಾಗ ಹೇಳ್ತಿರ್ತಾರೆ, ನೀನೇನಾದರೂ ಅಣ್ಣಂಗೆ ಇಷ್ಟ ಆಗ್ಬಿಟ್ರೆ ನಿನ್ನ ಲೈಫ್ ಎಲ್ಲೋ ಹೋಗ್ಬಿಡುತ್ತೆ. ಆಯ್ತಣ್ಣ. ಮತ್ತೆ ಗಾಂಜಾ? ಡೇಯ್, ಪಬ್ಲಿಕಲ್ಲಿ ಗಾಂಜಾ ಗಿಂಜಾ ಅಂತೆಲ್ಲ ಹೆಸರಿಡ್ದು ಹೇಳ್ಬಾರ್ದು, ಸರ್ಕು ಅಥವಾ ಮಾಲು ಅಂತ ಹೇಳಬೇಕು. ಅರ್ಥ ಆಯ್ತಾ? ಆಯ್ತಣ್ಣ. ಇಲ್ಲಿ ನೋಡೋ, ಇನ್ಮೇಲೆ ಇದನ್ನು ಕೈಯಲ್ಲಿ ಮುಟ್ಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ. ಅದಕ್ಕೆ ಇದನ್ನು ನಿನಗೆ ವಹಿಸಿದ್ದೀನಿ. ಸರ್ಕು ನಿನ್ನ ಹತ್ರ ಇದೆ, ಮಾಮೂಲಿ ಕರೆಕ್ಟಾಗಿ ಬಂದು ನನ್ನ ಹತ್ರ ಸೇರಬೇಕು. ಆಯ್ತಣ್ಣ. ಸರಿ, ಗಾಡೀಲಿ ಇಟ್ಟಿದ್ದೀನಿ, ತಗೋ ಹೋಗು. ಹಾಂ. ಅಣ್ಣ, ಆಟೋ ಆಟೋ. ಏಯ್ ಹಾಯ್. ಏಯ್, ಏನ ಇವನು ಆಟ ನೋಡಿದ ತಕ್ಷಣ ಎದುರ್ತಾ ಇದ್ದಾನೆ? ಸರಿ ಬರಲ್ಲ ಕಣ ಇವನು. ಏಯ್, ಯಾಕೋ ಭಯ ಪಡ್ತೀಯಾ? ಅಣ್ಣ, ಪೊಲೀಸ್ ಅಣ್ಣ. ಅಯ್ಯೋ ನಿನ್ನಲೇ. ನೋಡೋ, ಆಂಬ್ಯುಲೆನ್ಸಲ್ಲಿ ಬರೋರೆಲ್ಲ ಪೇಷಂಟ್ ಅಲ್ಲ, ಅದೇ ಥರ ಆಟೋದಲ್ಲಿ ಬರೋರೆಲ್ಲ ಪೊಲೀಸ್ ಅಲ್ಲ. ನಿನ್ನ ಹುಡ್ಕೊ ಬಂದವನು ನಿನ್ನನ್ನೇ ನೋಡಿದೆ ಸುತ್ತಲ ನೋಡ್ಕೊಂಬಂದ್ರೆ ಅವನು ಪುಕ್ಲ ಸರಕ್ ತಗೊಳಕ್ ಬಂದಿದ್ದಾನೆ ಅಂತ ಅರ್ಥ. ಮುಖಾನ ಅನುಮಾನದಿಂದ ನೋಡಿ ನಿನ್ನನ್ನೇ ನೋಡ್ತಾ ಇದ್ರೆ ಅದು ಪೊಲೀಸು ಅಂತ ಅರ್ಥ. ಅವನು ನನ್ನ ಕಸ್ಟಮರ್ ಕಣೋ, ನೀನೇನು ಹೆದರ್ಕೋಬೇಡ, ನಾನಿದ್ದೀನಿ. ಸಿಗುತ್ತಾ? ಹಾಂ, ಬನ್ನಿ ಬನ್ನಿ. ನೋಡೋ, ಅವ್ರಿಗೇನು ಬೇಕೋ ಸರಿಯಾಗಿ ನೋಡ್ಕೋ. ಹಾಂ, ಇದೇನಪ್ಪ? ಇದೆ ಸರ್. ಎಷ್ಟು ಬೇಕು? ಒಂದು 2 ಪ್ಯಾಕ್ ಕೊಡು. ಏಯ್, ತಗೊಳ್ಳೋ ಸಿಗರೇಟ್. ಬೇಡ ಕಣ. ಏನೋ ಸಿಗರೇಟು ಮುಟ್ಟೋದಿಲ್ವಾ? ಇದು ತುಂಬಾ ಅನ್ಯಾಯ ಕಣ. ಯಾರೋ ಆಟೋ ಡ್ರೈವರ್ ಕಲ್ಯಾಣಿ, ಅವಳು ನೆನ್ಸ್ಕೊಂಡು ನೀನು ತುಂಬಾ ತುಂಬಾ ಕೊರಗ್ತಾ ಇದೀಯಾ. ನಾನು ನೋಡ್ತಾನೆ ಇದ್ದೀನಿ. ಇದೆಲ್ಲ ಟೂ ಮಚ್ ಕಣ. ನೀನ್ ಯಾಕೋ ಮಚ್ಚ ಅವಳಿಗೋಸ್ಕರ ಇದನ್ನೆಲ್ಲ ಬಿಡ್ತಾ ಇದೀಯಾ? ನೋಡೋ, ನಿನಗೆ ಲವ್ ಬಗ್ಗೆ ಗೊತ್ತಾಗಲ್ಲ. ಹ್ಞೂ ಕಣಪ್ಪ, ನನಗೇನು ಗೊತ್ತಾಗಲ್ಲ. ಲವ್ ಮಾಡೋನು ಸ್ವಲ್ಪ ದಿವಸ ಆದ್ಮೇಲೆ ನಟ್ಟು ಬೋಟು ಎಲ್ಲ ಲೂಸ್ ಮಾಡ್ಕೊಂಡು ಅಲಿತಾ ಇರ್ತಾನೆ, ಅದ್ ಮಾತ್ರ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನೀನು ತುಂಬಾ ಯೋಗ್ಯಂತರ ಇದನ್ನೆಲ್ಲ ಬಿಟ್ಬಿಡ್ತೀನಿ ಅಂತ ಹೇಳ್ತಾ ಇದೀಯಲ್ಲ. ನೋಡೋ, ಇನ್ಮೇಲೆ ಕಲ್ಯಾಣಿಗೆ ಇಷ್ಟ ಆಗದಿರೋದು ಯಾವುದು ನಾನು ಮಾಡಲ್ಲ. ಅದಕ್ಕೆ ಅಂತ ತಿನ್ನೋದು ಇಲ್ಲ, ನಿದ್ದೆನೂ ಮಾಡೋದಿಲ್ಲ, ಎಣ್ಣೆನೂ ಹಾಕಲ್ಲ, ದಮ್ಮು ಹೊಡಿಯಲ್ಲ ಅಂದ್ರೆ ಏನು ಅರ್ಥ? ಅವಳೇನು ವಿಶ್ವಸುಂದರಿನಾ? ನೋಡೋ, ಅವಳೇನು ವಿಶ್ವಸುಂದರಿ ಅಲ್ಲ, ನನ್ನ ಮನ್ಸಿಗೆ ಇಷ್ಟ ಆದವಳು. ನನಗೆ ನನ್ನ ಕಲ್ಯಾಣಿ ಮುಖ್ಯ. ಅವಳಿಗೋಸ್ಕರ ಬರೀ ನನ್ನ ಕ್ಯಾರೆಕ್ಟರ್ ಅಷ್ಟೇ ಅಲ್ಲ, ಹೆಸರು, ಊರು, ಅಡ್ರೆಸ್ಸು ಎಲ್ಲ ಬಿಟ್ಟು ಅವಳಿಗೋಸ್ಕರ ಹೊಸ ಮನುಷ್ಯನಾಗಿ ಬದಲಾಗ್ತೀನಿ. ಪ್ರೀತಿ ಎಲ್ರೂ ಬದಲಾಯಿಸುತ್ತೆ, ಎಲ್ಲಾನು ಬದಲಾಯಿಸುತ್ತೆ ಕಣ. ಏನೋ ಮಗ ಫಿಲಾಸಫಿ ಮಾತಾಡ್ತಾ ಇದೀಯಾ? ಆಟೋ ಡ್ರೈವರ್ ಕಲ್ಯಾಣಿ ಒಬ್ಬ ಮನುಷ್ಯನೇ ಬದಲಾಯಿಸ್ಬಿಟ್ಲಾ? ಬೇಡ ಮಗ, ಕಲ್ತಿರೋ ಚಟನ ನಿನ್ನಿಂದ ಬಿಡೋಕ್ಕಾಗಲ್ಲ, ಕೊನೆಗೆ ತುಂಬಾ ಅನುಭವಿಸ್ತೀಯಾ. ಯಾಕೋ ಬಿಡಕ್ಕಾಗಲ್ಲ? ಪ್ರೇಯಸಿ ಮರೆಯೋದು ತುಂಬಾ ಈಸಿ ಕಣೋ ಮಗ. ಎಣ್ಣೆ ಹೊಡೆದು ಕೇವಲ ಒಂದು ಶೋಕಗೀತೆ ಆಡಿದ್ರೆ ಎಲ್ಲ ಸರಿ ಹೋಗುತ್ತೆ, ಅರ್ಥ ಆಯ್ತಾ? ಆದ್ರೆ ಈ ಕಲ್ತಿರೋ ಚಟ ಇದೆಯಲ್ಲ, ಇದನ್ ಮಾತ್ರ ಯಾವತ್ತೂ ಮರೆಯಕ್ಕಾಗಲ್ಲ. ನೀನು ಬಿಡಬೇಕು ಅಂದ್ರೂ
ನಿನ್ ಕೈ ನಡುಗುತ್ತೆ, ಕಾಲ್ ನಡುಗುತ್ತೆ, ಹುಚ್ಚಿನ ಥರ ಆಡ್ಕೊಂಡು ಸಿಕ್ತವ್ರಿಗೆಲ್ಲ ಹೊಡೆಯಕ್ ಹೋಗ್ತೀಯಾ? ಏಯ್ ಸಾಕು ನಿಲ್ಸೋ. ನನ್ನ ಕಲ್ಯಾಣಿ ನೆನ್ಸ್ಕೊಂಡ್ರೆ ಉಳ್ದಿದ್ದೆಲ್ಲ ನಂಗೆ ಮರ್ತೋಗುತ್ತೆ. ನೋಡೋ, ಈ ನಿಮಿಷದಿಂದ ಈ ಮೋಹನ್ಗೆ ಯಾವ ಬ್ಯಾಡ್ ಹ್ಯಾಬಿಟ್ಸು ಇಲ್ಲ. ಡೀಸೆಂಟ್ ಹುಡ್ಗ. ಸುಮ್ಮನೆ ಏನೇನೋ ಮಾತಾಡಿ ನನ್ನ ಕೋಪ ಬರ್ಸ್ಬೇಡ. ಆದಷ್ಟು ಬೇಗ ನಿನ್ ಶರ್ಟ್ನೆಲ್ಲ ಹರ್ಕೊಂಡು ಬೀದಿಲಿ ಅಲ್ದಾಡ್ತಾ ಇರ್ತೀಯ. ಆಲ್ ದಿ ಬೆಸ್ಟ್ ಮಗ. ಏಯ್ ಸುಮ್ಮನೆ ಹತ್ತಲೋ. ಏಯ್, ಈ ಅನಿಷ್ಟನ ಮೊದಲು ಸೇದದ್ ಬಿಡು, ಇಲ್ಲಿರೋ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀಯಾ. ಸರಿ ಬಿಡ್ತೀನಿ ಬಿಡೋ. ಒಂದು ವರ್ಷದಿಂದ ಇದನ್ನೇ ಹೇಳ್ತಾ ಇದ್ದೀನಿ, ಬಿಡಕ್ಕಾಗಲ್ವನಲ್ಲ. ಛೀ. ಸರಿ ಅಡ್ವೈಸ್ ಹಾಕು ನಡಿ. ಲಾವಣ್ಯ, ನೀನು ಯಾವುದ್ರ ಬಗ್ಗೆನೂ ಚಿಂತೆ ಮಾಡಬೇಡ. ಚಾರು ಗಟ್ಟಿ ಮನ್ಸಿರೋಳು. ಅವಳು ಯಾವುದಾದ್ರೂ ವಿಷಯನ ಮನ್ಸಲ್ಲಿ ಇಟ್ಕೊಂಡ್ಬಿಟ್ರೆ ಅದು ಕೊನೆ ಆಗೋವರೆಗೂ ಫೈಟ್ ಮಾಡ್ತಾನೆ ಇರ್ತಾಳೆ. ಬೇಕಿದ್ರೆ ನೋಡ್ತಾ ಇರು, ಅಪ್ಪನ ಹತ್ರ ಹೇಗಾದ್ರೂ ಮಾತಾಡಿ ಕನ್ವಿನ್ಸ್ ಮಾಡೇ ಮಾಡ್ತಾಳೆ. ಆದಷ್ಟು ಬೇಗ ಏನಾದರೂ ಮಾಡೋದಕ್ಕೆ ಹೇಳಿ. ಇನ್ನೂ ಎಷ್ಟು ದಿನ ಅಂತ ಇಲ್ಲೇ ಇರೋದು? ನನಗೆ ತುಂಬ ಕಷ್ಟ ಆಗ್ತದೆ. ಲಾವಣ್ಯ, ಚಾರು ಮೇಲೆ ನಂಬಿಕೆ ಇಟ್ಟು ಸ್ವಲ್ಪ ದಿನ ವೇಟ್ ಮಾಡು. ನಂಬೋದಲ್ವಾ? ಖಂಡಿತ ನಂಬೋದು. ಚಾರು, ಏ ಚಾರು, 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 ಏ ಚಾರು. ಅಮ್ಮ ಬಾಮ ಕೂತ್ಕೋ. ನಾನೇನ್ ಕೂತ್ಕೊಳಕ್ ಬರ್ಲಿಲ್ಲ. ಬೀಗ್ರೆ ಕೂತ್ಕೊಳ್ಳಿ. ಏಯ್, ನಾನೇನ್ ಸಂಬಂಧ ಬೆಳ್ಸಕ್ ಬರ್ಲಿಲ್ಲ ಕಣೆ. ಎಲ್ಲಿ ನಿಂತ್ಕೊಂಡು ಯಾರನ್ನ ಕೂತ್ಕೊ ಅಂತ ಹೇಳ್ತಾ ಇದೀಯಾ? ನೀನೇ ದಿಕ್ಕಿಲ್ ನಾಯಿ ತರ ಬಿದ್ದಿದ್ಯಾ. ನನ್ನನ್ನ ಕೂತ್ಕೊ ಅಂತ ಹೇಳ್ತೀಯಾ? ಬಾರೆ ಮನೆಗೆ ಹೋಗೋಣ. ಬಿಡಮ್ಮ, ನಾನೆಲ್ಲಿಗಮ್ಮ ಬರ್ಬೇಕು? ಆ, ನಾನ್ ಸತ್ತು 7 ದಿನ ಆಯ್ತು. ಮನೆಗ್ ಬಂದು 10 ಕರೆದು ಹೋಗು ಅಂತ ಹೇಳ್ತಾ ಇದ್ದೀನಿ. ಮುಖ ನೋಡು. ಬಾರೆ ಮನೆಗೆ ಹೋಗೋಣ. ಬಾರೆ. ನಾನ್ ಬರಲ್ಲಮ್ಮ, ನಾನು ಎಲ್ಲೂ ಬರಲ್ಲ, ಬಿಟ್ಬಿಡಮ್ಮ. ಇಲ್ಲೋಡೆ, ಒಂದ್ ಹಂತದವರೆಗೂ ನಾನು ತಾಳ್ಮೆಯಿಂದ ಇರ್ತೀನಿ. ನನಗೇನಾದ್ರು ಕೋಪ ಬಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಪ್ಲಾನ್ ವರ್ಕೌಟ್ ಆಗಿದೆ ಸುಧಕ್ಕ. ಸೂಪರ್. ಯಾಕೆ ಹೀಗೆ ಕೋಪ ಮಾಡ್ಕೋತಾ ಇದ್ದೀರಾ? ದಯವಿಟ್ಟು ಕೋಪ ಮಾಡ್ಕೊಳ್ದೆ ನನ್ ಮಾತು ಕೇಳಿ. ಚಾರು ಇಲ್ಲೇ ಇಲ್ಲಿ, ಇದು ನಮ್ಮನೆ. ಅವಳು ಇಲ್ಲಿದ್ರೆ ಏನು ತಪ್ಪಿಲ್ಲ. ಬುದ್ಧಿನ ನೆಟ್ಕಿಟ್ಕೊಂಡು ಮಾತಾಡ್ತಾ ಇದ್ದೀರಾ ನೀವು? ಅಲ್ಲ, ನಾನು ಏನ್ ತಪ್ಪು ಮಾತಾಡ್ದೆ ಈಗ? ವಯಸ್ಸಿನ ಹುಡುಗ ಮನೇಲಿದ್ದಾನೆ. ಮದ್ವೆ ಆಗ್ದಲ್ಲ ಇರೋ ಹುಡುಗಿನ ಮನೇಲಿರು ಅಂತ ಹೇಳ್ತಾ ಇದ್ದೀರಲ್ಲ. ಅಲ್ಲ, ನನ್ನನ್ನ ಏನ್ ತಪ್ಪು ಅಂತ ಕೇಳ್ತಾ ಇದ್ದೀರಲ್ಲ. ನೀವು ಸರಿಯಾಗಿರೋ ಹೆಂಗ್ಸಾಗಿದ್ರೆ ನಿಮಗ್ ಬುದ್ಧಿ ನಟ್ಕಿರೋದು. ನಿಮಗ್ ಮಾನ ಮರ್ಯಾದೆ ಏನೂ ಇಲ್ಲ. ಅತ್ತೆ, ಸ್ವಲ್ಪ ತಾಳ್ಮೆಯಿಂದ ಮಾತಾಡ್ತೀರಾ? ಏಯ್, ಎಲ್ಲದಕ್ಕೂ ಕಾರಣ ನೀನೇ ಕಣೋ. ನನ್ ಮಗಳನ್ನ ಕರ್ಕೊಂಡು ಹೋಗಕ್ಕೆ ನಾನ್ ಬಂದಿದ್ದೀನಿ. ಮಧ್ಯದಲ್ಲಿ ಮಾತಾಡಕ್ ನೀನ್ಯಾರೋ? ಅಮ್ಮ, ನಿನ್ನನ್ ಯಾರಮ್ಮ ಇಲ್ಲಿಗೆ ಬರಕ್ ಹೇಳಿದ್ದು? ಮೊದ್ಲು ಇಲ್ಲಿಂದ ಹೊರಡು. ಏಯ್, ಬೇಡ ಕಣೆ. ಹೆಣ್ಣಾಗಿ ಲಕ್ಷಣವಾಗಿ ನಡ್ಕೊಳಕ್ ಕಲ್ತ್ಕೋ. ಹೀಗೆ ಬೇರೆಯವ್ರ ಮೇಲೆ ಬಂದ್ ಬಿದ್ದಿದೆಯಲ್ಲ, ನೋಡಿದವ್ರು ಏನಂತ ಮಾತಾಡ್ಕೊಂತಾರೆ. ಇದು ಬೇರೆಯವ್ರ ಮನೆ ಏನಲ್ಲ, ಇದು ಅಮ್ಮನ್ ಮನೆ. ನೀನ್ ಎಷ್ಟೇ ಕೂಗಾಡಿದ್ರು ನಾನು ಇಲ್ಲಿಂದ ಬರಲ್ಲ. ಯಾಕೆ ಬರಲ್ಲ? ಜೀವನ್ ಪೂರ್ತಿ ಇಲ್ಲೇ ಇರ್ತೀಯೇನೆ? ಹೌದು, ನಾನು ಇಲ್ಲೇ ಇರ್ತೀನಿ. ನಿತೀಶು ಲಾವಣ್ಯ ಇಲ್ಲಿರೋವರೆಗೂ ನಾನು ಇಲ್ಲೇ ಇರ್ತೀನಿ. ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಏರ್ಪಾಟ್ ಮಾಡು, ಆಮೇಲೆ ನಾನು ಬರ್ತೀನಿ. ಅದು ನಿಮ್ ದೊಡ್ಡಪ್ಪ ಮನ್ಸ್ ಮಾಡಿದ್ರೆ ಮಾತ್ರ ಸಾಧ್ಯ ಕಣೆ. ಸುಮ್ನೆ ಮಾತಾಡ್ದಲೆ ಮನೆಗ್ ಬಾರೆ. ಅಮ್ಮ, ನಾನ್ ಬರೋದಿಲ್ಲ ಅಂದ್ರೆ ಬರೋದಿಲ್ಲ. ಏಯ್, ಸುಮ್ನೆ ಮಾತಾಡ್ದಲೆ ಮನೆಗ್ ಬರ್ತೀಯ ಇಲ್ವೇ? ಬರಲ್ಲ ಅಂದ್ರೆ ಬರಲ್ಲ ಅಮ್ಮ. ಎಷ್ಟು ಕರೆದ್ರು
ಅಂತಿದ್ದಾಳಲ್ಲ. ಹಾಗಾದ್ರೆ ನೀನ್ ನನ್ ಮಾತ್ ಕೇಳಲ್ಲ ಅಲ್ವಾ? ಹೇಗಾದ್ರೂ ಹಾಳಾಗೋಗೆ, ಸತ್ತು ತೊಲಗು. ಇವಳು ಮನೆ ಬಿಟ್ಟು ಹೋಗಲ್ಲ ಅನ್ಸುತ್ತೆ. ಇವಳನ್ನು ಹೀಗೆ ಬಿಡಬಾರ್ದು, ಏನಾದ್ರೂ ಮಾಡ್ಬೇಕು. ಚಾರು, ಹೇಳೋದನ್ ಕೇಳಿ. ಅಮ್ಮ ನಿಮ್ ಒಳ್ಳೇದಕ್ ತಾನೇ ಹೇಳ್ತಿದ್ದಾರೆ. ಅವ್ರು ಬಾ ಅಂದಾಗ ಜೊತೆಗೆ ಹೋಗ್ಬಿಡ್ಬೇಕು. ಆದ್ರೂ ನೀವ್ ಮಾಡಿದ ತಪ್ಪೇ ಬಿಡಿ. ವಯಸ್ಸಿಗೆ ಬಂದಿರೋ ಹುಡುಗಿನ ಹೀಗ ಕರೆಯೋದು? ಏಯ್, ನಿನ್ನೇರೆ ಪಂಚಾಯತಿಗೆ ಕರೆದಿದ್ದು? ನಿನ್ ಕೆಲ್ಸ ಎಷ್ಟಿದೆ ನೋಡ್ಕೊ ಹೋಗೋ. ತುಳಸಿ, ನೀನ್ ಸ್ವಲ್ಪ ಸುಮ್ಮನಿರು. ರೀ, ನೀವೇನ್ ಮಾತಾಡ್ತಿದ್ದೀರಾ? ಚಾರು ಮೇಲೆ ನಿಮಗ್ ಸ್ವಲ್ಪನಾದ್ರೂ ಕಾಳಜಿ ಇದೆಯಾ? ಪಾಪ ಅವ್ರ ಅಮ್ಮನೇ ಬಾ ಅಂತ ಅಷ್ಟೊಂದು ಕರೀತಿದ್ದಾರೆ. ನೀವು ಸಮಾಧಾನ ಮಾಡಿ ಕಳಿಸ್ಬೇಕು ತಾನೆ. ಅತ್ತೆ, ಚಾರು ಮೇಲೆ ನಿಮಗ್ ಸಿಕ್ಕಾಪಟ್ಟೆ ಪ್ರೀತಿ ಇದೆ, ನಾವಿಲ್ಲ ಅಂತಿಲ್ಲ. ಅದಕ್ಕೆ ಅಂತ ಅವ್ರನ್ನಿಲ್ಲೇ ಇಟ್ಕೊಳಕ್ಕಾಗತ್ತಾ? ಯಾವತ್ತಾದ್ರೂ ಅವ್ರ ಈ ಮನೆ ಬಿಟ್ಟು ಹೋಗ್ಲೇಬೇಕಲ್ವಾ? ಇವ್ರ ಕೋಪ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಹೇಳಿ? ಮದ್ವೆ ಆಗದೆ ಇರೋ ಹುಡ್ಗಿ ಹೀಗ್ ಮನೆ ಬಿಟ್ಟು ಹೊರಗ್ ಬಂದ್ರೆ ಯಾರೇ ಆಗ್ಲಿ ಕೋಪ ಮಾಡ್ಕೋತಾರಲ್ವಾ? ಅದಕ್ಕೆ ಅಂತ ನೀವ್ ಅತ್ತೆ ಹತ್ರ ಹೀಗ್ ಮಾತಾಡ್ಬಾರ್ದಾಗಿತ್ತು. ಪಾಪ ನಮ್ಮ ಅತ್ತೆ ಏನ್ ತಪ್ಪು ಮಾಡಿದಾರೆ ಹೇಳಿ? ಚಾರುನ ಸೊಸೆ ಅಂತ ತಿಳ್ಕೊಂಡು ಪ್ರೀತಿಯಿಂದ ನಡ್ಕೊಂಡ್ರು. ಅದ್ ತಪ್ಪಾ? ಏಯ್, ನಮ್ಗೆ ಇಲ್ದಿರೋ ಪ್ರೀತಿ ಇವ್ರಿಗೇನೆ ಅವಳ ಮೇಲೆ ಪ್ರೀತಿ? ತಾಯಿ ಮಗಳನ್ನ ದೂರ ಮಾಡೋದನ್ನ ಪ್ರೀತಿ ಅಂತ ಹೇಳಲ್ಲ ಕಣೆ. ಸರಿ ಸರಿ ಅತ್ತೆ, ಇವ್ರು ಹೇಳೋದು ಕರೆಕ್ಟೇ. ಪ್ರೀತಿನ ತೋರ್ಸೋದ್ ತಪ್ಪಲ್ಲ, ಅದಕ್ಕೋಸ್ಕರ ಯಾರನ್ನೂ ದೂರ ಮಾಡ್ಕೊಳ್ಳೋ ಹಾಗೆ ಮಾಡ್ಬಾರ್ದು. ಇನ್ನೊಬ್ಬರ ಜೀವನನ ಹಾಳು ಮಾಡ್ಬಾರ್ದಲ್ವಾ ಅತ್ತೆ? ಪ್ಲೀಸ್ ಅತ್ತೆ, ನೀವ್ ಅರ್ಥ ಮಾಡ್ಕೊಳ್ಳಿ. ಏ ತುಳಸಿ, ಏನೇ ಮಾತಾಡ್ತಾ ಇದೀಯ ನೀನು? ನಾನ್ ಸರಿಗೆ ಹೇಳ್ತಿದ್ದೀನತ್ತೆ. ನಿಮ್ಗೆ ಅಡ್ವೈಸ್ ಮಾಡ್ಬೇಕು ಅಂತ ನಾನು ಈ ತರ ಮಾತಾಡ್ತಿಲ್ಲ. ಚಾರು, ನೀವ್ ಈ ಮನೇಲಿ ಇದ್ಕೊಂಡು ಅದೇನ್ ಸಾಧಿಸ್ಬೇಕು ಅನ್ಕೊಂಡಿದೀರೋ ಅದನ್ನ ಸತ್ಯವಾಗ್ಲೂ ಸಾಧಿಸಕ್ಕಾಗೋದಿಲ್ಲ. ನೀವು ನಿತೀಶ್ನ ಸಪೋರ್ಟ್ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ನನಗೆ ಚೆನ್ನಾಗ್ ಗೊತ್ತು. ಆದ್ರೆ ಇಲ್ಲಿದ್ಕೊಂಡು ನಿಮ್ ದೊಡ್ಡಪ್ಪನ ಹೇಗೆ ಸಮಾಧಾನ ಮಾಡೋಕ್ ಸಾಧ್ಯ? ನೋಡಿ, ನೀವು ಮನೆಗೆ ಹೋಗಿ, ಎಲ್ಲ ಸರಿ ಹೋಗುತ್ತೆ. ಆಗ್ಲೇ ನೀವ್ ಆಸೆ ಪಟ್ಟಿರೋ ತರ ನಿತೀಶ್ಗೂ ಲಾವಣ್ಯಂಗೂ ಒಳ್ಳೇದ್ ಮಾಡೋದಕ್ ಸಾಧ್ಯ. ನೀವು ಮಾತಾಡೋದು ನನಗೆ ಅರ್ಥ ಆಗಲ್ಲ ಅಂತ ಅಂದ್ಕೊಂಡಿದ್ದೀರಾ? ಛೇ 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 ಚಾರು, ಹಾಗಲ್ಲ. ನೀವಿಲ್ಲಿದ್ರೆ ಕುಟುಂಬ ಎಲ್ಲಿ 2 ಭಾಗ ಆಗ್ಬಿಡುತ್ತೋ ಅನ್ನೋ ಆತಂಕದಿಂದ ಹಾಗೆ ಹೇಳ್ದೆ ಅಷ್ಟೇ. ಅಯ್ಯೋ, ಏನ್ ಹಾಗೆ ನೋಡ್ತಿದ್ದೀರಾ? ನೋಡಿ, ನೀವು ನಿತೀಶು ಒಂದ್ ಕಡೆ, ನಿಮ್ ಪೇರೆಂಟ್ಸ್ ಇನ್ನೊಂದ್ ಕಡೆ, ಹೀಗೆ ದೂರ ದೂರ ಎಷ್ಟ್ ದಿನ ಅಂತ ಇರ್ತೀರಾ ಹೇಳಿ? ಸಂಸಾರ ಅಂದ್ಮೇಲೆ ಜಗಳ ಇದ್ದೇ ಇರುತ್ತೆ, ಅದಕ್ಕೆ ಅಂತ ದೂರ ಆಗ್ಬಾರ್ದಲ್ವಾ? ರೀ, ನೀವಾದ್ರೂ ಚಾರುಗ್ ಬುದ್ಧಿ ಹೇಳ್ಬಾರ್ದಾ? ಚಾರು, ತುಳಸಿ ಹೇಳ್ತಿರೋದು ಸರಿನೇ. ನೀನ್ ಸ್ವಲ್ಪ ಯೋಚನೆ ಮಾಡು.
ಕಷ್ಟ ನನ್ಗೆ ಅರ್ಥ ಆಗತ್ತೆ ಚಾರು. ನೀವು ಒಂದ್ ದೊಡ್ಡ ಪ್ಲಾನ್ ಹಾಕೊಂಡು ಇಲ್ಲಿಗೆ ಬಂದ್ರಿ. ಈಗ ಅಮ್ಮನ ಜೊತೆ ಹೋಗ್ಬಿಟ್ರೆ ಆ ಪ್ಲಾನ್ ಫೇಲ್ಯೂರ್ ಆಗ್ಬಿಡತ್ತಲ್ವಾ? ಆ ಭಯದಿಂದಾನೇ ಹೋಗಲ್ಲ ಅಂತಿದ್ರ ಅಲ್ವಾ? ಆದ್ರೂ ನೀವು ಮಾಡಿದ ತಪ್ಪೇ ಬಿಡಿ. ಚಾರು ಯಾಕೆ ಇಲ್ಲಿಗೆ ಬಂದಿದ್ದಾರೆ ಅಂತ ನಿಮಗ್ ಗೊತ್ತಾ? ನಿತೀಶ್ ಮಾತ್ರ ಇಲ್ಲಿಗೆ ಬಂದಿದ್ದಿದ್ರೆ ಖಂಡಿತ ನೀವು ರಾಜಿ ಆಗೋದಕ್ಕೆ ಒಪ್ಕೋತಿರ್ಲಿಲ್ಲ. ಮದ್ವೆ ಆಗದೆ ಇರೋ ಚಾರು ಈ ಮನೆಗ್ ಬಂದಿರೋ ಕಾರಣದಿಂದ ನೀವು ಚಾರುನ ಕರ್ಕೊಂಡು ಹೋಗೋದಕ್ಕೆ ಈ ಮನೆಗ್ ಬಂದೇ ಬರ್ತೀರಾ. ಆಗ ನಿತೀಶ್ನ ಜೊತೆ ಕರ್ಕೊಂಡು ಹೋಗ್ಬೋದಲ್ಲ ಅಂತ ಚಾರು ಪ್ಲಾನ್ ಮಾಡಿದ್ರು. ಈಗ ನೀವು ಚಾರು ಅವ್ರನ್ನ ಮಾತ್ರ ಕರ್ಕೊಂಡು ಹೋದ್ರೆ ಪಾಪ ಚಾರು ಅವ್ರ ಮನ್ಸಿಗೆ ಬೇಜಾರಾಗಲ್ವಾ? ಅವ್ರ ಪ್ಲಾನ್ ಎಲ್ಲ ಹಾಳಾಗಲ್ವಾ? ಅದಕ್ಕೆ ಬರಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲೋಡು, ನಿತೀಶನ್ ಕರ್ಕೊಂಡೋಗೋದು ನನ್ನ ಕೈಲಿಲ್ಲ. ಅವನು ಗಂಡ್ಸು, ಎಲ್ಲಿ ಬೇಕಾದ್ರೂ ಇರ್ಬೋದು. ಚಾರುನು ಹಾಗೇನಾ? ಅವಳಿಲ್ಲೇ ಇದ್ರೆ ಹೆಸರಾಳಾಗುತ್ತೆ ಅಷ್ಟೇ. ನೀವ್ ಹೇಳೋದು ಕರೆಕ್ಟೇ ಬಿಡಿ. ಆದ್ರೂ ನಾನು ನೀವು ಹೇಳಿದ್ರೆ ಚಾರು ಕೇಳೋದಿಲ್ಲ. ಹೇಳೋರು ಹೇಳಿದ್ರೇನೆ ಕೇಳೋದು. ಅತ್ತೆ, ನೀವು ದೊಡ್ಡೋರು, ಒಳ್ಳೇದು ಕೆಟ್ಟದ್ದು ನಿಮಗ್ ಚೆನ್ನಾಗ್ ಗೊತ್ತು. ಚಾರು ನೀವ್ ಹೇಳಿದ್ರೆ ಖಂಡಿತ ಕೇಳ್ತಾರೆ. ಅವ್ರಿಗೆ ಹೋಗಕ್ ಹೇಳಿ ಅತ್ತೆ. ಏನತ್ತೆ ನೀವ್ ಯೋಚನೆ ಮಾಡ್ತಿದ್ದೀರಾ? ಚಾರು ಚೆನ್ನಾಗಿರ್ಬೇಕು ಅಂತ ನೀವ್ ಆಸೆ ಪಡ್ತೀರಾ ಅಲ್ವಾ? ಅವರು ಇನ್ನೊಬ್ಬರ ಮನೆಗೆ ಹೋಗಿ ಬಾಳ್ಬೇಕಾಗಿರೋ ಹೆಣ್ಣು. ನಿಮ್ಮ ಪ್ರೀತಿ ತೋರ್ಸಕ್ ಹೋಗಿ ಅವ್ರ ಭವಿಷ್ಯ ಜೊತೆ ಆಟ ಆಡ್ಬೇಡಿ. ನೀವ್ ಹೇಳಿದ್ರೆ ಚಾರು ಖಂಡಿತ ಕೇಳ್ತಾರೆ. ಪ್ಲೀಸ್ ಅತ್ತೆ, ಅವ್ರಿಗಿಲ್ಲಿಂದ ಹೋಗೋದಕ್ಕೆ ಹೇಳಿ. ಪ್ಲೀಸ್ ಅತ್ತೆ, ಯೋಚನೆ ಮಾಡ್ಬೇಡಿ, ಇವ್ರಿಗೆ ಹೋಗೋದಕ್ಕೆ ಹೇಳಿ. ಅವ್ರು ಇಲ್ಲಿಂದ ಹೋದ್ರೇನೆ ತುಂಬಾ ಒಳ್ಳೇದು. ಈ ಅಮ್ಮ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದಾಳೆ? ನನ್ನ ಮಗಳು ನನ್ನ ಜೊತೆಲಿ ಕಳ್ಸ್ಕೊಡಕ್ಕೆ ಇಷ್ಟೊಂದು ಯೋಚನೆ ಮಾಡ್ಬೇಕಾ? ಇಷ್ಟೊಂದು ಸಂಕಟ ಪಡ್ಬೇಕಾ? ಅತ್ತೆ ಪ್ಲೀಸ್ ಅತ್ತೆ, ಚಾರು ಹತ್ರ ನೀವೊಂದ್ ಮಾತು ಹೇಳಿ ಮನೆ ಬಿಟ್ಟು ಹೋಗು ಅಂತ.